ನಂಬರ್ 1 ಇನ್ನೊಂದು ಮಂಗಳವಾರ ಗುಜರಾತಿಗೆ ಹೋಗ್ತಾ ಇದ್ದೀರಿ AICC ಕಾರ್ಯಕ್ರಮ ನೋಡಿ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದು ಸಂಘಟನಾ ವರ್ಷ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲಿ ಬೆಳಗಾಮಲ್ಲಿ ಬಂದು ನಮ್ಮ ವರ್ಕಿಂಗ್ ಕಮಿಟಿಲಿ ರೆಸಲ್ಯೂಷನ್ ಆಗಿ ಇಡೀ ವರ್ಷ ಸಂಘಟನೆ ಮಾಡಬೇಕು ಅಂತ. ಸೊ ಅದಕ್ಕೆ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಸ್ಥಳೀಯ ಬ್ಲಾಕ್ನ ಅಧ್ಯಕ್ಷಗಳಿಗೆ ಎಲ್ಲ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಶಕ್ತಿ ಕೊಡಬೇಕು ಅಂತೇಳಿ ಮೊನ್ನೆ ತಾನೇ ಇಡೀ ರಾಷ್ಟ್ರದ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನ ಕರೆಸಿ ಅವರು ಮಾತುಕತೆ ಮಾಡಿದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದರು, ಅನೇಕ ಸಲಹೆಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ವರ್ಕಿಂಗ್ ಕಮಿಟಿ ಇದು ನಮ್ಮ AICCಲಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗಿದೆ. ಆ ನಿರ್ಣಯ ಮಾಡೋ ದೃಷ್ಟಿಯಿಂದ ನಮ್ಮನ್ನೆಲ್ಲ ಗುಜರಾತ್ಗೆ ಕರೆದಿದ್ದಾರೆ, ಅಹಮದಾಬಾದ್ಗೆ 7, 8, 9. ನಾನು ಮಂಗಳವಾರ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಇವರು ಎಲ್ಲ ಮಂಗಳವಾರ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಒಂದಿನ ಮುಂಚಿತವಾಗಿ ಹೋಗ್ತಾರೆ. ಸೊ ಹೋಗಿ ನಾವೆಲ್ಲ ಅದರಲ್ಲಿ ಭಾಗವಹಿಸಿ ಬರ್ತೀವಿ. ಅನೇಕ ನಿರ್ಣಯಗಳು ಈ ದೇಶಕ್ಕೆ ಮತ್ತು ಪಕ್ಷ ಉಳಿದಕ್ಕೋಸ್ಕರ ಅನೇಕ ನಿರ್ಣಯಗಳಾಗ್ತದೆ. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ಈ ಪಕ್ಷಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ ನಾವೆಲ್ಲ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರ ಮಾರ್ಗದರ್ಶನಂತೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ. ನಂಬರ್ 1 ಇನ್ನೊಂದು ಮಂಗಳವಾರ ಗುಜರಾತಿಗೆ ಹೋಗ್ತಾ ಇದ್ದೀರಿ AICC ಕಾರ್ಯಕ್ರಮ ನೋಡಿ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದು ಸಂಘಟನಾ ವರ್ಷ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲಿ ಬೆಳಗಾಮಲ್ಲಿ ಬಂದು ನಮ್ಮ ವರ್ಕಿಂಗ್ ಕಮಿಟಿಲಿ ರೆಸಲ್ಯೂಷನ್ ಆಗಿ ಇಡೀ ವರ್ಷ ಸಂಘಟನೆ ಮಾಡಬೇಕು ಅಂತ. ಸೊ ಅದಕ್ಕೆ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಸ್ಥಳೀಯ ಬ್ಲಾಕ್ನ ಅಧ್ಯಕ್ಷಗಳಿಗೆ ಎಲ್ಲ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಶಕ್ತಿ ಕೊಡಬೇಕು ಅಂತೇಳಿ ಮೊನ್ನೆ ತಾನೇ ಇಡೀ ರಾಷ್ಟ್ರದ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನ ಕರೆಸಿ ಅವರು ಮಾತುಕತೆ ಮಾಡಿದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದರು, ಅನೇಕ ಸಲಹೆಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ವರ್ಕಿಂಗ್ ಕಮಿಟಿ ಇದು ನಮ್ಮ AICCಲಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗಿದೆ. ಆ ನಿರ್ಣಯ ಮಾಡೋ ದೃಷ್ಟಿಯಿಂದ ನಮ್ಮನ್ನೆಲ್ಲ ಗುಜರಾತ್ಗೆ ಕರೆದಿದ್ದಾರೆ, ಅಹಮದಾಬಾದ್ಗೆ 7, 8, 9. ನಾನು ಮಂಗಳವಾರ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೀನಿ. ಇವರು ಎಲ್ಲ ಮಂಗಳವಾರ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಒಂದಿನ ಮುಂಚಿತವಾಗಿ ಹೋಗ್ತಾರೆ. ಸೊ ಹೋಗಿ ನಾವೆಲ್ಲ ಅದರಲ್ಲಿ ಭಾಗವಹಿಸಿ ಬರ್ತೀವಿ. ಅನೇಕ ನಿರ್ಣಯಗಳು ಈ ದೇಶಕ್ಕೆ ಮತ್ತು ಪಕ್ಷ ಉಳಿದಕ್ಕೋಸ್ಕರ ಅನೇಕ ನಿರ್ಣಯಗಳಾಗ್ತದೆ. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ಈ ಪಕ್ಷಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ ನಾವೆಲ್ಲ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರ ಮಾರ್ಗದರ್ಶನಂತೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ.